Hi friends, welcome back to my YouTube channel. ಏನಪ್ಪ ಸ್ಟಾರ್ಟಿಂಗೆ ನನ್ನ ಮಗಳು ವೀಡಿಯೋ ಹಾಕಿದ್ದೀನಿ ಅಂತ ಎಲ್ಲರೂ ಥಿಂಕ್ ಮಾಡ್ಬೋದು. ರೀಸನ್ ಬಂದು ಇಷ್ಟೇ. ನಾನು ಫೋನಲ್ಲಿ ಸಾಂಗ್ ಹಾಕಿ ಕೇಳಿಕೊಂಡು ಹಾಡು ಹೇಳ್ಕೊಂಡು ಕೆಲಸ ಮಾಡ್ತಾಯಿದ್ರೆ ನನ್ನ ಮಗಳು ಕೂಡ ಹಾಡು ಹೇಳ್ತಾಯಿದ್ಲು. ಹಾಗಾಗಿ ಈ ವಿಡಿಯೋ ಮಾಡಿದಷ್ಟೇ. ಇದು ಬಂದು ತುಳಸಿ ಹಬ್ಬದ ಬೆಳಗ್ಗೆ ಆಗಿದ್ದಂಥ ಇನ್ಸಿಡೆಂಟು. ಈಗಂತೂ ತುಂಬ ಚೆನ್ನಾಗಿ ನಡೀತಾಳೆ ನನ್ನ ಮಗಳು. ಅವಳು ನಡೆಯೋದೇ ನಮ್ಮ ದೊಡ್ಡ ಮನೆ ತುಂಬುದಂಗೆ ಇರುತ್ತೆ ನಮಗಂತೂ. ಮತ್ತು ಈವ್ನಿಂಗು ನಾನು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ರೆಡಿ ಮಾಡ್ತಾ ಇದ್ದಾರೆ ತುಳಸಿ ಗಿಡನ. ದೇವ್ರ ಮನೇಲಿ ಇಟ್ಟಿದ್ದೀರಿ. ಎಲ್ಲ ನಮ್ಮ ಯಜಮಾನ್ರದೇ ಪ್ರಿಪ್ರೇಷನ್ ಇದೆಲ್ಲ. ನನಗೆ ಇಷ್ಟೊಂದೆಲ್ಲ ಐಡಿಯಾನೂ ಇರಲಿಲ್ಲ. ನಾನು ಜಸ್ಟ್ ರಂಗೋಲಿ ಹಾಕಿಬಿಟ್ಟು ಸುಮ್ಮನೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ನಮ್ಮ ಯಜಮಾನ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಮಾಡಾಕ್ಬಿಟ್ಟಿದ್ದಾರೆ. ಚೆನ್ನಾಗಿ ರೆಡಿ ಮಾಡಿದರು ತುಳಸಿ ಗಿಡಕ್ಕೆ. ದೇವ್ರ ಮನೆ ಒಳಗೆ ತುಳಸಿ ಗಿಡ ಇಟ್ಟು ನಮ್ಮ ಯಜಮಾನ್ರು ರೆಡಿ ಮಾಡ್ತಿರೋ ಅಂಥ ಕ್ಲಿಪ್ಪಿಂಗ್ಸ್ ಇದು. ಕೃಷ್ಣನ ಥರ ಅಲಂಕಾರ ಮಾಡಿ ಕೊಳಲೆಲ್ಲ ಇಟ್ಟಿದ್ರು. ಅಲಂಕಾರವಂತೂ ತುಂಬ ಸಕ್ಕತ್ತಾಗಿ ಮಾಡಿದರು. ಯಜಮಾನ್ರು ಅಲಂಕಾರ ಮಾಡ್ತಿದ್ರಂತ ಈವ್ನಿಂಗ್ ಆಗಿತ್ತು. ಕಾಫಿ ಮಾಡ್ಕೊಬಂದೆ ನನಗೆ, ಅತ್ತೆಗೆ, ನಮ್ಮ ಯಜಮಾನ್ರಿಗೆ. ಏನಿಲ್ಲ ಅಂದರೂ ಒಂದು 2 hours ತೊಗೊಂಡಿದ್ದಾರೆ ಈ ಅಲಂಕಾರ ಮಾಡೋದಕ್ಕೆ ನಮ್ಮ ಯಜಮಾನ್ರು. ನಮ್ಮ ಯಜಮಾನ್ರು ಅಲಂಕಾರ ಮಾಡ್ತಿದ್ದಾಗ ನಮ್ಮ ಮಕ್ಕಳಿಬ್ಬರು ಆಟಾಡ್ತಾಯಿದ್ರು. ಪುಟಾಣಿಗಳ ದೊಡ್ಡ ಪುಟಾಣಿ. ಹೇಗೋ ನನ್ನ ಮಗಳು ಗಾಡೀಲಿ ಕೂತ್ಕೊಂಡು ಆಟಾಡ್ತಿರೋದಕ್ಕೆ ಬಚಾವಾದ್ರಿ. ಇಲ್ಲ ಅಂತ ಹೇಳಿದರೆ ದೇವ್ರ ಮನೇಲಿ ಬಂದು ಎಲ್ಲ ಎಳ್ದು ಈಚೆ ಬಿಸಾಕ್ತಿದ್ಲು. ಅರ್ಶಿನ ಕುಂಕುಮ ಎಲ್ಲ ಚೆಲ್ಲಾಕ್ಬಿಡ್ತಿದ್ಲು. ನಮಗೊಂದು ಕೆಲಸಕ್ಕೆ ಒಂದು 10 ಕೆಲಸ ಇಡ್ತಿದ್ಲು. ನಮ್ಮ ಯಜಮಾನ್ರು ಅಂತೂ ಫುಲ್ಲು ದೇವ್ರೊಳಗಡೆ ಮುಳುಗೋಗ್ಬಿಟ್ಟಿದ್ದಾರೆ. ಅಲಂಕಾರ ಮಾಡ್ತಾನೇ ಇದ್ದರು. ನೋಡಿ ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ ಅಲಂಕಾರ ಮಾಡಿರೋದು. ಸೇಮ್ ಕೃಷ್ಣನ್ ಟೈಪ್ ಮಾಡಬೇಕು ಅಂದ್ಬಿಟ್ಟು ಮಾಡಿದ್ದಾರೆ ನಮ್ಮ ಯಜಮಾನ್ರು. ಇದೆಲ್ಲ ಆದಮೇಲೆ ನಾನೊಂದು ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ರೆಡಿಯಾಗಿ ಬಂದಿದ್ದೆ ಅಂತ ನನ್ನ ಮಕ್ಕಳಿಗಿಬ್ಬರಿಗೂ ರೆಡಿ ಮಾಡಿದೆ. ಸುಮ್ಮನೆ ಹಾಗೆ ಫೋಟೋಸ್ ತೆಕ್ಕೊಳ್ಳೋಣ ತುಳಸಿ ಹಬ್ಬದ ದಿವಸ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ಫುಲ್ಲೆಲ್ಲ ರೆಡಿ ಮಾಡಿಕೊಟ್ಟೆ. ಅತ್ತೆ ಪೂಜೆ ಮಾಡ್ತಿದ್ದಾರೆ. ನನಗೆ ಈ ತುಳಸಿ ಹಬ್ಬ ಒಂದೇ ಫುಲ್ ಪೀಸ್ಫುಲ್ಲಾಗಿ ಹಬ್ಬ ಮಾಡಿದಂದರೆ ನಮ್ಮ ಯಜಮಾನ್ರು ರೆಡಿ ಮಾಡಿಕೊಟ್ರು. ಯಾವ ಟೆನ್ಷನ್ ಇರಲಿಲ್ಲ. ಎಲ್ಲ ಕ್ಲೀನ್ ಮಾಡಿ ಏನು ಬೇಕೋ ಅದನ್ನು ನಾನು ರೆಡಿ ಮಾಡಿಬಿಟ್ಟು ಎಕ್ಸ್ಟ್ರಾ ನಮ್ಮ ಅತ್ತೆ ಕೊಟ್ಟೆ. ಹೂವೆಲ್ಲ ಹಾಕ್ಬಿಟ್ಟು ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಅತ್ತೆ ಪೂಜೆ ಮಾಡಿಬಿಟ್ರು. ಸೊ ನನ್ನ ಕೆಲಸ ಮುಗೀತು. ನಾನೇನು ಪೂಜೆ ಮಾಡೋಕ್ಕೆ ಹೋಗಿಲ್ಲ. ಅತ್ತೆ ಮಾಡಿದ್ರಲ್ಲ ಅಷ್ಟೇ ಸಾಕು ಅಂದ್ಬಿಟ್ಟು ಸುಮ್ಮನಾಗೋದೆ. ಈ ತುಳಸಿ ಹಬ್ಬನ ಅತ್ತೆ ಕೂಡ ಫುಲ್ ಗ್ರ್ಯಾಂಡಾಗಿ ಮಾಡ್ತಿದ್ರು, ಸೀರೆ ಎಲ್ಲ ಉಡಿಸಿ. ನಾವು ಈ ಸಲ ಈ ಥರ ಇರಲಿ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಮಾಡಿದ್ದಾರೆ. ಇದೇ ಥರ ಹಬ್ಬ ಎಲ್ಲನೂ ಪೀಸ್ಫುಲ್ಲಾಗಿ ಆದರೆ ಸಾಕಪ್ಪ ವರ್ಷ ಪೂರ್ತಿ. ನಾನಂತೂ ಹಬ್ಬ ಹೇಗಾಗುತ್ತೆ ಏನೋ ಅಂತ ಟೆನ್ಷನ್ ತೊಗೊಂಬಿಟ್ಟಿದ್ದೆ. ಇಬ್ಬರು ಮಕ್ಕಳಿದಾರಲ್ಲ ಅವ್ರನ್ನ ನೋಡ್ಕೊಂಡು ಮಾಡ್ತೀನೋ ಇಲ್ಲ ಅಂತ. ಬಟ್ ಪರವಾಗಿಲ್ಲ, ಗ್ರೇಟ್, ಮುಗೀತು, ಚೆನ್ನಾಗೇ ಆಯಿತು. ಇದು ನಮ್ಮ ಫ್ಯಾಮಿಲಿ ಫೋಟೋ. ಅತ್ತೆ ಪೂಜೆ ಮಾಡ್ತಿದ್ದಾಗ ನಾನು ವೀಡಿಯೋ ಮಾಡ್ತಾ ಇದ್ದೆ. ಅತ್ತೆಗೂ ಇಷ್ಟನೇ ಇದಲ್ಲ. ಪೂಜೆ ಮಾಡ್ತಿದ್ದಾಗ ಪಾಪ ಅತ್ತೆನೇ ಹೇಳ್ತಾರೆ ವೀಡಿಯೋ ಮಾಡು ಅಂದ್ಬಿಟ್ಟು. ನಮ್ಮ ಅತ್ತೆ ಕೂಡ ಹೂವೆಲ್ಲ ಕಟ್ಟಿ ಸ್ವಲ್ಪ ರೆಡಿ ಮಾಡಿಕೊಟ್ರು. ಮತ್ತು ಬೆಟ್ಟದ ನೆಲ್ಲಿಕಾಯಿ ದೀಪ ಆರತಿ ತಟ್ಟೆ ಎಲ್ಲ ರೆಡಿ ಮಾಡಿದ್ರು. ಹಣ್ಣು ಹಂಪಲಿಕ್ಕಿ ಅವರು ಒಂದು ಸ್ವಲ್ಪ ಕೈ ಜೋಡಿಸಿದ್ಕೆ ಸ್ವಲ್ಪ ಬೇಗ ಆಯಿತು 3 ಜನದ್ದು. ಇನ್ನು ಈಗಂತೂ ಮಗುದೇನು ಟೆನ್ಷನ್ ಇಲ್ಲ. ಅವಳು ಓಡಾಡ್ಕೊಂಡಿರ್ತಾಳೆ, ಅವಳದ್ದೇನು ಟೆನ್ಷನ್ ಇಲ್ಲ. ಎಲ್ಲಿ ಹೋದ್ರೂ ಬರ್ತಾಳೆ, ಮೇಲೆ ಹತ್ತಿದ್ರೆ ಕೆಳಗಡೆ ಇಳಿತಾಳೆ, ಎಲ್ಲಿದ್ದರೂ ಓಡಾಡ್ಕೊಂಡಿರ್ತಾಳೆ. ಅವಳ ಟೆನ್ಷನ್ನೇ ಇಲ್ಲ ಸ್ವಲ್ಪನೂ. ಪೂಜೆ ಮಾಡಿದ್ಮೇಲೆ ಯಾರೋ ಬಂದರು ಅಂತ ಫೋಟೋಸ್ ತೆಕ್ಕೊತಾಯಿದ್ರಿ ಅವ್ರಿಗೆ ಹೇಳ್ಬಿಟ್ಟು. ನಾನು ಈ ಸ್ಯಾರಿನ ಕೇರಳದಲ್ಲಿ ತೊಗೊಂಡಿದ್ದೆ. ಈ ವರ್ಷ ಸಮ್ಮರಲ್ಲಿ ಟ್ರಿಪ್ಗೆ ಹೋಗಿದ್ರಿ ನಾವು, ಕೊಡೈಕೆನಾಲ್, ಕೊಚ್ಚಿ, ಕೇರಳ ಸೈಡು. ಸೊ ಆಗ ತೊಗೊಬಂದಿದ್ದು, ಉಟ್ಕೊಂಡೇ ಇರಲಿಲ್ಲ. ಇವತ್ತು ಟ್ರೈ ಮಾಡೋಣ ಅಂತ ಆಸೆ ಆಯಿತು. ಸೊ ಅದಕ್ಕೆ ಟ್ರೈ ಮಾಡಿದೆ. ಇದು ನಮ್ಮ ಮನೆಯ ಈ ವರ್ಷದ ತುಳಸಿ ಹಬ್ಬ ಯಾವ ಥರ ಮಾಡಿದ್ದೀರಿ ಅಂತ ವಿಡಿಯೋ. ಅಲಂಕಾರ ಮಾಡಿ ಪೂಜೆ ಮಾಡಿರೋದು. ಈ ತುಳಸಿ ಹಬ್ಬಕ್ಕಂತಲೇ 1-2 ಸಾಂಗ್ ಹೇಳ್ಕೊಟ್ಟಿದ್ರು ನಮ್ಮ ಟೀಚರು, ಸಂಗೀತ ಮ್ಯಾಮು. ಸೊ ಅದಕ್ಕೆ
ಅತ್ತೆ ಪೂಜೆ ಮಾಡಿದ್ಮೇಲೆ ನಾನು ನನ್ನ ಮಗ ಸಾಂಗ್ ಹೇಳಿದ್ದೀರಿ. ನಾವು ಆ್ಯಕ್ಚುಲಿ ಒಂದು 2 ಡೇಸಲ್ಲಿ ಅಷ್ಟೇ ಈ ಸಾಂಗ್ ಪ್ರಾಕ್ಟೀಸ್ ಮಾಡಿದ್ದು, ಬಟ್ 70% ಓಕೆ. ಶ್ರೀ ತುಳಸಿ ದಯ ತೋರಮ್ಮ ಅಮ್ಮ, ಶ್ರೀ ತುಳಸಿ ದಯ ತೋರಮ್ಮ, ಶ್ರೀ ತುಳಸಿ ದಯ ತೋರಮ್ಮ ಅಮ್ಮ, ಶ್ರೀ ತುಳಸಿ ದಯ ತೋರಮ್ಮ. ಹರಿಶಿನ ಕುಂಕುಮ ಸೌಭಾಗ್ಯ ನೀಡಿ, ಹರಿಶಿನ ಕುಂಕುಮ ಸೌಭಾಗ್ಯ ನೀಡಿ, ಚಿರಕಾಲ ಕಾಪಾಡಮ್ಮ, ಶ್ರೀ ತುಳಸಿ ದಯ ತೋರಮ್ಮ ಅಮ್ಮ, ಶ್ರೀ ತುಳಸಿ ದಯ ತೋರಮ್ಮ. ಜನಿಸಿದ ಮನೆಯ ಶಾಂತಿಯ ಉಳಿಸಿ, ಜನಿಸಿದ ಮನೆಯ ಶಾಂತಿಯ ಉಳಿಸಿ, ವರಿಸಿದ ಮನೆಯ ಮನೆತನ ಬೆಳೆಸಿ, ವರಿಸಿದ ಮನೆಯ ಮನೆತನ ಬೆಳೆಸಿ, ಶ್ರೀ ತುಳಸಿ ದಯ ತೋರಮ್ಮ ಅಮ್ಮ, ಶ್ರೀ ತುಳಸಿ ದಯ ತೋರಮ್ಮ. ಬಾಳಿನ ದಾರಿಯ ತೋರಿಸಿ, ಮುಂದಿನ ಬಾಳಿನ ದಾರಿಯ ತೋರಿಸಿ, ಮಕ್ಕಳ ಹರಿವಿನ ದೀಪವ ಬೆಳಗಿಸಿ, ಮಕ್ಕಳ ಹರಿವಿನ ದೀಪವ ಬೆಳಗಿಸಿ, ಒಳ್ಳೆಯ ತಂದೆ ತಾಯಿ ಎನಿಸಿ, ಒಳ್ಳೆಯ ತಂದೆ ತಾಯಿ ಎನಿಸಿ, ಎಂದೆಂದು ಇರಲು ಹರಸಮ್ಮ ತುಳಸಿ, ಎಂದೆಂದು ಇರಲು ಹರಸಮ್ಮ ತುಳಸಿ, ಶ್ರೀ ತುಳಸಿ ದಯ ತೋರಮ್ಮ ಅಮ್ಮ, ಶ್ರೀ ತುಳಸಿ ದಯ ತೋರಮ್ಮ, ಶ್ರೀ ತುಳಸಿ ದಯ ತೋರಮ್ಮ, ಶ್ರೀ ತುಳಸಿ ದಯ ತೋರಮ್ಮ. ಈ ವಿಡಿಯೋ ಇಷ್ಟ ಆದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟನ್ನು ಶೇರ್ ಮಾಡಿ. ಹಾಗೆ ಇನ್ನೊಂದು ಆರತಿ ಗೀತೆ ಬಂದು ಲಾಸ್ಟಲ್ಲಿ ಹಾಡಿದ್ದೀರಿ, ಲಾಸ್ಟಲ್ಲಿ ಆರತಿ ಎತ್ತಿದ್ದೀರಿ ನಾನು ನನ್ನ ಮಗ, ಆವಾಗ ಆರತಿ ಸಾಂಗ್ ಹೇಳಿದ್ದೀರಿ. ಅತ್ತೆ ಮಾವ ಅಂತೂ ಫುಲ್ ಖುಷಿ ಪಟ್ಟರು ನಾನು ನನ್ನ ಮಗ ಸಾಂಗ್ ಹೇಳ್ತಿದ್ರೆ. ಭಕ್ತಿ ಭಾವಗಳಿಂದ ಎತ್ತಿದಳಾರತಿಯ, ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೇ, ಎತ್ತಿದಳಾರತಿಯ, ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೇ, ಎತ್ತಿದಳಾರತಿ ಸತ್ಯ ಧರ್ಮದ ಸತಿ, ಎತ್ತಿದಳಾರತಿ ಸತ್ಯ ಧರ್ಮದ ಸತಿ, ಅಚ್ಚುತನ ತೋರೆಂದು ಅತಿ ಧೈರ್ಯದಿಂದಲೇ, ಅಚ್ಚುತನ ತೋರೆಂದು ಅತಿ ಧೈರ್ಯದಿಂದಲೇ, ಹಾರಕೆಯುವುದರಿಂದ ಮುಕ್ತಾವಳಿ ನಾರಿ ತುಳಸಿಗೆ ರಚಿಸಿ, ಹಾರಕೆಯುವುದರಿಂದ ಮುಕ್ತಾವಳಿ ತುಳಸಿಗೆ ರಚಿಸಿ, ಚಾರು ಹಸ್ತಗಳಿಂದ ನಾರಿ ಬೊಗಸೆ ಒಡ್ಡಿ, ಚಾರು ಹಸ್ತಗಳಿಂದ ನಾರಿ ಬೊಗಸೆ ಒಡ್ಡಿ, ವಾರಿ ಜನಾಭನ ತೋರಿಸಲೆಂದೆನುತ, ವಾರಿಸನಾಭನ ತೋರಿಸೆಂದೆನುತ್ತಲೇ, ಎತ್ತಿದಳಾರತಿಯ, ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೇ, ಅನ್ನ ಬೇಡೋ ಋಷಿಗಳು ಯತಿಗಳು ಬಂದು ನಿನ್ನನ್ನು ಕಾಡುತ್ತಿಹರು, ಅನ್ನ ಬೇಡೋ ಋಷಿಗಳು ಯತಿಗಳು ಬಂದು ನಿನ್ನನ್ನು ಕಾಡುತ್ತಿಹರು,
ಪನ್ನಂಗ ಶಯನನ